ಜಾಸ್ತಿ ಇದೆ ಅಂತ. ಓಕೆ ಗೈಸ್, ಆಯ್ತಲ್ಲ ಚೆನ್ನಾಗಿದೆ ಅಂತಲ್ಲಿ ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ ಏನು ಅಂದರೆ, ನಮ್ಮ ಅಣ್ಣ ಯಾವಾಗೂ ಹೇಳ್ತಾ ಇರ್ತಾನೆ ಅವನಿಗೆ ಭಯ ಅನ್ನೋದೇ ಗೊತ್ತಿಲ್ವಂತೆ. ಅವ್ನು ಭೂತ ಅಂದರೆ ಇದ್ದಿದ್ದು ಭಯ ಬೀಳಲ್ಲ ಅಂತೆ. ಅದಕ್ಕೆ ಬನ್ನಿ ಇವತ್ತು ನೋಡೋಣ ನನ್ನ ರಿಯಾಕ್ಷನ್ ಹೆಂಗಿರುತ್ತೆ. ನಾವು ಭೂತದ ಥರ ಆ್ಯಕ್ಟ್ ಮಾಡಿ ನೋಡಿ ಗೈಸ್. ನಾನು ಹೈಟ್ ಆಗೋ ಪ್ಲೇಸ್ ಇದೆ, ಈಗ ಇಲ್ಲಿರ್ತೀನಿ. ಈಗ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅವ್ನಿಗೆ ಇವತ್ತು ಹೇಗಾದರೂ ಮಾಡಿ ಭಯ ಬೀಳಿಸ್ಬೇಕು ಗಾಯ್ಸ್. ನೋಡಿ ಗಾಯ್ಸ್, ಇಲ್ಲಿ ಒಂದು ಟ್ರಾಫಿಕ್ ಇದ್ದೀನಿ. ಅವ್ನು ಇದಕ್ಕೆ ನೋಡಿ ಭಯ ಬೀಳ್ತಾನೆ ನೋಡಬೇಕು ಗೈಸ್. ಅವಾಗೇ ಭಾಷೆಗೆ ಇಕ್ಕಿದ್ದೆ, ಅದು ವರ್ಕೌಟ್ ಆಗಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ನಿಜವಾದ ಹ್ಯೂಮನ್ ಕೈ ಥರ ಇರುತ್ತೆ, ಭೂತದ ಕೈ ಥರ ಇರುತ್ತೆ ಅಂತ ಗ್ಲೌಸ್ ಇಕ್ಕಿದ್ದೀನಿ. ಬನ್ನಿ ಇವಾಗ ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ನಾನು. ಬರ್ತಾವನೆ, ನಾನಿಲ್ಲ ಹೈಟ್ ಆಗೋದು. ಅವನಿಗೆ ಗೊತ್ತಿಲ್ಲ ನಾನು ಇಲ್ಲೇ ಇರೋದು. ನಮ್ಮಮ್ಮ ಅಂಗಡಿಗೆ ಹೋಗಿದ್ದೀನಿ ಅಂತ ಹೇಳೋರೆ. ಬನ್ನಿ, ಬರ್ತಾನೆ. ಬಂದ್ಬಿಟ್ಟೆ. ಫ್ಯಾನ್ ಹಾಕೋಕ್ಕೆ ಇಲ್ಲ, ಫ್ಯಾನ್ ಹಾಕ್ತಾಯಿದ್ದೀನಿ ಅಂತ ಹೇಳ್ತಾಯಿದ್ದೀನಿ ನೋಡಿ. ಡೋರ್ ಹಾಕೋಕ್ಕೆ ಆಯ್ತಲ್ಲ. ಅಪ್ಪ ಆಯಿತು. ಕತ್ಲು ಗಾಯ್ಸ್. ನೋಡಿ ಬರ್ತಾನೆ. ಬಂದ ಅಯ್ಯೋ ಗೈಸ್, ತಿರ್ಗಾ ಫೋನ್ ಇಟ್ಕೊಂಡ. ನೋಡಿ ಗೈಸ್, ಪರಿಸ್ಥಿತಿ ಚೆನ್ನಾಗಿಲ್ಲ ನೋಡಿ. ಇಲ್ಲೆಲ್ಲ ಭಯ ಬೀಳ್ಸ. ಬನ್ನಿ ಅಯ್ಯೋ, ಸೌಂಡ್ ಬಂದ್ಬಿಟ್ಟೆ ಗೈಸ್. ಬರ್ತಾನೆ. ಕಬಾರ್ಡ್ ಡೋರ್ ಹಾಕೋದೇ ಬರ್ತದೆ ಗೈಸ್. ಅನ್ಸುತ್ತೆ ಫ್ರೆಂಡ್ಸ್. ಗೈಸ್ ಬನ್ನಿ.
ತಪ್ಪುತ್ತು ನನ್ನ ಮಗ ಅಂದರೆ ಗೊತ್ತಿಲ್ಲ, ಅವನು ಪಕ್ಕದಲ್ಲಿದ್ದರೂ ಗೊತ್ತಾಗಿಲ್ಲ. ನೋಡೋಣ ಏನು ಮಾಡ್ತಾವನು. ಗೈಸ್ ಬಂದ್ಬಿಡ್ತಾನೆ. ಗೈಸ್ ಹುಡ್ಕೊಂಬಿಟ್ಟ. ಇವತ್ತು ನಾನು ಇರಿಟೇಟ್ ಮಾಡಬೇಕು ಗೈಸ್, ಇರಿಟೇಟ್ ಮಾಡಬೇಕು. ಆ್ಯಕ್ಚುಲಿ ನಾನು ಫ್ಲ್ಯಾಶ್ ಆನ್ ಮಾಡಿಲ್ಲ. ಫ್ಲ್ಯಾಶ್ ಆನ್ ಮಾಡಿದ್ರೆ ಇನ್ನೆಷ್ಟು ಬರ್ಬೋದು ಹೇಳಿ. ಕ್ಲಾರಿಟಿ ಇದೆ, ಹೇಗೆ ನೋಡ್ತಾ ಇದ್ದೆ. ಗೈಸ್ ಕಾಲ ಬಿತ್ತು. ಬನ್ನಿ ಗೈಸ್ ಹೋಗಿ. ಭಯ ಬಿದ. ಅಯ್ಯೋ ಅವಾಗಿಂದ ನಾನು ಸೈಕ ಹೋಗಿದ್ದೀನಿ. ನಾನು ಅಲ್ಲೇ ಕೂತಿದ್ದೆ ಅಲ್ಲ, ಹಿಡಿಯೋಕೆ ಆಗಿಲ್ಲ. ನೋಡ್ದಾ ನೋಡ್ದಾ ನಾನು ಅವಲಿಂದಾನೆ ವಿಡಿಯೋ ಮಾಡ್ತೆ. ನೋಡ್ದಾ ನಾನು ಕೂತ್ಕೊಂಡೇ ಇದ್ದೆ. ಇನ್ನ ಕ್ಲೀನಾಗಿ ಬರ್ಲಿಲ್ಲ ಬ್ಲಾಗ್ ಅವಾಗ. ಹೌದಾ? ಓಡ್ತಾ ಇಲ್ಲ. ನಾನು ಬ್ಲಾಗ್ ಮಾಡ್ದೆ ಏನಂತ ಗೊತ್ತಿಲ್ಲ. ಗೊತ್ತಿಲ್ಲ. ಆ ಬೊಂಬೆ ಎಲ್ಲ ಎಸ್ತ್ರಲ್ಲ, ಅಯ್ಯಪ್ಪ ಯಾರು ಎಸ್ತಿತ್ತಂದ ಟೆನ್ಷನ್ ಆಗೋಯ್ತು. ಕಿಟಕಿ ಎಲ್ಲ ತೆಗೆದು ನೋಡ್ದಾ? ಕಿಟಕಿ ಎಲ್ಲ ತೆಗೆದು ನೋಡ್ದೆ. ಟೆನ್ಷನ್ ಎಲ್ಲಿ ಗೊತ್ತಾಗ್ತಾನೆ ಇಲ್ಲ ಅಲ್ಲಿ. ಹೌದಾ ಗೈಸ್, ನಮ್ಮ ಅಣ್ಣನ ಸರಿಯಾಗಿ ಭಯ ಬೀಳ್ತಿದ್ದೀವಿ. ಇನ್ನೂ ಫ್ರ್ಯಾಂಕ್ಸ್ ಐತೆ ನೋಡಿ. ಇವಾಗ ಇರಿಟೇಟ್ ಮಾಡಾಕ್ತೀನಿ ಗೈಸ್. ಅವ್ನು ಫ್ರೆಶ್ ಅಪ್ ಆಗಕ್ಕೆ ಟವಲ್ಲು ಎತ್ಕೊಂಡವನೆ. ಅದರಲ್ಲಿ ಅದು ಪೌಡ್ರ್ ಹಾಕ್ಬಿಡ್ಬೇಕು. ಬನ್ನಿ ಹಾಕೋಣ. ನೋಡಿ ಮೈಸೂರು ಸ್ಯಾಂಡಲ್ ಎತ್ಕೊಂಡಿದ್ದೀನಿ ಅಷ್ಟೇ. ಇವಾಗ ನಾನು ಪೂರ್ತಿ ತುಂಬಿಸಾಕ ಮತ್ತೆ ಇದೆ ಗೈಸ್. ನಾನು ತುಂಬಿಸ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಗೈಸ್ ಎಲ್ಲ ರೆಡಿ ಆಯಿತು. ಇವಾಗ ನಾನು ಹಾಸ್ಕೊಳ್ಳೋದನ್ನೇ ಹಾಕಿ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಅವ್ನು ಕೇಳ್ಕೊಂಡ್ರೆ ಕಷ್ಟ ಗೈಸ್. ಇವಾಗ ನನ್ನ ಕೈಯಲ್ಲಿ ಎತ್ಕೊಂಡಿದ್ದೀನಿ. ಅವ್ನು ಬಂದ ತಕ್ಷಣ ನೋಡೋಣ ಬರಲಿ. ಗೈಸ್ ಬರ್ತಾನೆ ಗೈಸ್. ಬಂದ ಅಂತೆ ಗೈಸ್. ಅಂತೆ ಗೈಸ್. ಹೌದಾ ಗೈಸ್, ತಿರ್ಗಾ ತೊಗೊಂಡ್ಬರ್ಬೇಕು. ಕ್ಲೀನಾಗಿ ಹೊಡ್ತಾನೆ. ಐ ಡಿಂಟ 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 ಅಮ್ಮ ಕಡುಮಲು ಟೈಮ್ ಆಗಿ ಸುಮ್ಮನೆ ಇರಲಿ. ಹೊಡ್ಸ್ಕ ಕ್ಲೀನಾಗಿ ಓಪನ್ ಮಾಡೋಡ್ಸ್ಕ ಫುಲ್ಲು.
ನೋಡಿ ಏನಾಗೈತೆ ಚೆನ್ನಾಗಿದೆ ಗೈಸ್ ನೋಡೋಣ ಅವಾಗ ಆಕ್ಟರ್ ತಿರ್ಗಾಕ್ಬಿಟ್ಟ ಗೈಸ್ ಅಬ್ಬ ಕಣ್ಣಾಕೋಯ್ತು ಈ ಕಣ್ಣಾಕೋಯ್ತು ಏನಾಯ್ತು ಈ ಕಣ್ಣಾಕೋಯ್ತು ಏನಾಯ್ತು ಈ ಕಣ್ಣಾಕೋಯ್ತು ಪೌಡರ್ ಕಣ್ಣಾಗೋಯ್ತಾ ಹ್ಞೂ ಏನಾಗಲ್ಲ ಅಡ್ಡರಿ ಹಿಡ್ಕೊಳ ರಿಯಲ್ ಆಗಿ ಏನಾಯ್ತು ಹೇಳು ತಮಾಷೆ ಮಾಡ್ಬೇಡ ತೋರ್ಸ ತೋರ್ಸ ಏನಾಯ್ತು ಜಾಸ್ತಿ ಬಿತ್ತಾ ಅಯ್ಯೋ ನಾನು ಬರೀ ಗುಡ್ಡೆ ಗುಡ್ಡೆ ಹಿಡ್ಕೊಂಡಿದ್ದಲ್ಲೋ ಜಾಸ್ತಿ ಬಿತ್ತೆ ನೋಡು ಏನಾಯ್ತು ಈ ಕಣ್ಣಾಕೋದೆ ಏನಾಯ್ತು ಇದ್ರ ಕಣ್ಣಿಗೆ ಹಂಗೆ ಬರ್ತದೆ ಏನೋ ತಮಾಷೆ ಮಾಡಬೇಡ ಹೇಳೋಲೆ ಪ್ರ್ಯಾಂಕ್ ಆಮೇಲೆ ಏನಾದರೂ ಆಗೋದ್ರೆ ಏನಾಯ್ತು ಹೇಳೋ ನೀನು ನಂಗೆ ಪ್ರ್ಯಾಂಕ್ ಮಾಡಿದ ನಾನು ನಿಂಗೆ ಪ್ರ್ಯಾಂಕ್ ಮಾಡಿದ್ದು ಅದಕ್ಕೆ ನಮ್ಮ ಜೊತೆ ಪ್ರ್ಯಾಂಕ್ ಎಲ್ಲ ಇಟ್ಕೊಬೇಡ ಆಯ್ತಾ ಜಾಸ್ತಿ ಏನಾಯ್ತಾಯ್ತನೋ ರಿಯಲ್ ಆಗಿ ಜಾಸ್ತಿ ಏನಾಯ್ತಾಯ್ತಾ ಜಾಸ್ತಿ ನೋಡಿ ಗೈಸ್ ಹೆಂಗೆ ಮಾಡಿಬಿಟ್ಟವನೆ ನನ್ನನ್ನೆಲ್ಲ ನಾನು ಕೋಪದಲ್ಲಿ ಫುಲ್ಲು ಒಂದು ಗುಡ್ಡೆ ಗುಡ್ಡೆ ಎತ್ತು ಹಾಕ್ಬಿಟ್ಟಿದ್ದೀನಿ ಪಾಪ ಅಯ್ಯೋ ಫುಲ್ ಬೇಜಾರಾಗೋಯ್ತು ಗೈಸ್ ಒಂದು ಕಣ್ಣಿಗೆ ಬಿದ್ದುಬಿಟ್ಟೈತೆ ಫುಲ್ ಬೇಜಾರಾಗೋಯ್ತು ನಮ್ಮ ರೂಮ್ ತೋರಿಸ್ತೀನಿ ಬನ್ನಿ ಹೆಂಗಾಗಿದೆ ಪ್ರ್ಯಾಂಕ್ ಆಡೋವಾಗ ಅಯ್ಯೋ ಗಾಯ್ಸ್ ನೋಡಿ ಗೈಸ್ ನಮ್ಮ ರೂಮ್ ಎಲ್ಲ ಹೆಂಗಾಗ್ಬಿಟ್ಟೈತೆ ಇವಾಗ ನಮ್ಮ ಅಮ್ಮ ಗೊತ್ತಾದರೆ ಅಷ್ಟೇ ನಮ್ಮನ್ನು ಪ್ರ್ಯಾಂಕ್ ನೋಡಿ ಎಲ್ಲ ರೂಮ್ ಎಲ್ಲ ಫುಲ್ ಗಲೀಜು ಮೇಲೆ ಜಾಸ್ತಿ ಇದೆ ಓಕೆ ಗೈಸ್ ಇಲ್ಲಿಗೆ ನಮ್ಮ ಬ್ಲಾಗ್ ಮುಗಿಸ್ತಾ ಇದ್ದೀವಿ ಎಲ್ಲ ಫ್ರೆಶ್ ಅಪ್ ಆದ್ರಿ ಗೈಸ್ ಎಲ್ಲ ಪ್ರ್ಯಾಂಕ್ ಎಲ್ಲ ಮುಗೀತು ಹೇಗಿತ್ತು ಗೈಸ್ ಇವನು ಗೊತ್ತೇ ಇರಲಿಲ್ಲ ನನ್ನ ಕಣ್ಣಲ್ಲೂ ಹೋಗ್ಬಿಟ್ಟೈತೆ ಗೈಸ್ ನನ್ನ ಕಣ್ಣಲ್ಲೂ ಹೋಗ್ಬಿಟ್ಟೈತೆ ಪೌಡರು ಇವನ್ ಕಣ್ಣು ನೋಡಿ ಗೈಸ್ ಫುಲ್ ಕೆಂಪ ಇದೆ ಗೈಸ್ ಕಣ್ಣು ಉರಿತೈತೆ ಇವನು ಮಾಡೋ ಕೆಲಸ ಇವನ್ ಹೇಳಿರಲಿಲ್ಲ ನಾಲ್ಕು ಗೀಕು ಅಂತ ಇವನಿಗೆ ನಾನು ಪ್ರ್ಯಾಂಕ್ ಮಾಡೋದು ಗೊತ್ತಿರಲಿಲ್ಲ ಅದೊಂದೇ ಮನೆಯಲ್ಲಿ ಅಲೌಡ್ ಮಾಡ್ತಾರೋ ಇಲ್ವಾ ಗೈಸ್ ಫಸ್ಟ್ ಪ್ರ್ಯಾಂಕಲ್ಲಿ ಹಿಂಗೆ ಏಟ್ ಆಗಿದೆ ಆದರೂ ನಿಮ್ಗೆ ಎಂಟರ್ಟೈನ್ ಮಾಡೋಕ್ಕಾಗಿ ನಾವು ಇಷ್ಟು ಕಷ್ಟಪಡ್ತಾ ಇದ್ದೀವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್